ಸಂತೋಷ್ ಚೌಹಾಣ್, ಪೊಲೀಸ್ ಉಪಾಧೀಕ್ಷಕರು ಸನ್ ಬಳ್ಳಾರಿಯವರು ಇದೀಗ ಸಾಮಾನ್ಯ ಮುಖ್ಯ ಅತಿಥಿಗಳ ಬಳಿ ಬಂದು ತುಕಡಿಗಳ ಪರಿವೀಕ್ಷಣೆಗೆ, ಇಂದಿನ ಕವಾಯತಿನ ಪರಿವೀಕ್ಷಣೆಗೆ ಸಾಮಾನ್ಯ ಅತಿಥಿಗಳ ಬಳಿ ಬಂದು ಅನುಮತಿಯನ್ನ ಕೋರಲಿದ್ದಾರೆ. ಮಾನ್ಯರೇ, 11 ಜನ ಅಧಿಕಾರಿಗಳು 150 ಜನ ಸಿಬ್ಬಂದಿಗಳು ಹಾಜರಾಗಿದ್ದು ಕವಾಯತು ಮಾನ್ಯರ ಪರೀಕ್ಷಣೆಗೆ ಸಜ್ಜಾಗಿದೆ. ಒಂದರಿಂದ ಒಂದರಂತೆ 20 ಹೆಜ್ಜೆ ಅಂತರದಲ್ಲಿ ನಿಧಾನ ನಡೆ, ಒಂದು ತುಕಡಿ ಮುಂದೆ. ಜೊತೆಯಾಗಿ ರಾಯಚೂರು ಜಿಲ್ಲೆಯ ಎಲ್ಲ ತುಕಡಿಯ ಸದಸ್ಯರುಗಳು ಸಾಮಾನ್ಯ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಶ್ರೀ BS ಲೋಕೇಶ್ ಕುಮಾರ್ IPS ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಬಳ್ಳಾರಿಯವರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಶಿಸ್ತಿನ ನಿಧಾನಗತಿಯ ನಡಿಗೆಯೊಂದಿಗೆ ಹೆಜ್ಜೆಗಳನ್ನ ಹಾಕ್ತಾ ಇರುವಂತದ್ದು. ನಮ್ಮ ದೇಶದ ರಕ್ಷಣಾ ಪಡೆಗಳು ಹಾಗೂ ಪೊಲೀಸ್ ಪಡೆಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ರಾಷ್ಟ್ರದ ಗೌರವಾರ್ಥಕವಾಗಿ ಹಾಗೂ ದೇಶದ ಪ್ರತಿಷ್ಠಿತ ಸ್ಥಾನಗಳಲ್ಲಿರುವಂತಹ ಗಣ್ಯರ ಮತ್ತು ರಕ್ಷಣಾ ಪಡೆಗಳ, ಪೊಲೀಸ್ ಪಡೆಗಳ ಹಿರಿಯ ಅಧಿಕಾರಿಗಳಿಗೆ ಗೌರವ ಸೂಚಕವಾಗಿ ಸೆರೆಮೋನಿಯಲ್ ಪರೇಡ್ ಅನ್ನ ಆಚರಿಸಲಾಗುತ್ತದೆ. ಎಲ್ಲರೂ ಸಾಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಹೆಜ್ಜೆಯಾಗ್ತಾರೆ. ಅನಂತರದಲ್ಲಿ ಬಳ್ಳಾರಿ ನಗರ ಉಪವಿಭಾಗ ಶ್ರೀ KS ಮಣಿಕಂಠ PSI ಮಹಿಳಾ ಪೊಲೀಸ್ ಠಾಣೆ ಬಳ್ಳಾರಿ ತುಕಡಿಯ ಎಲ್ಲ ಸದಸ್ಯರು ಮತ್ತೊಮ್ಮೆ ಸಾಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂದಿದ್ದು ಹೆಜ್ಜೆ ಆಗ್ತಾ ಇರುವಂತದ್ದು. ಸಾಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ IPS ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಬಳ್ಳಾರಿ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ನೆನಪಿನ ಕಾಣಿಕೆಯನ್ನು ನೀಡುವ ಮುಖೇನ ಗೌರವ ಸಮರ್ಪಣೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಮೊದಲಿನ ಗೌರವದ ಚಪ್ಪಾಳೆಗಳು ನೆರೆದಂತಹ ಎಲ್ಲ ಸಭೆಗಳಿಂದ ಗೌರವದ ಚಪ್ಪಾಳೆಗಳ ಮುಖೇನ ಸಾಮಾನ್ಯ BS ಲೋಕೇಶ್ ಕುಮಾರ್ ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಬಳ್ಳಾರಿ ಇವರಿಗೆ ಗೌರವ ಸಮರ್ಪಣೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ. ಇವತ್ತಿನ ಸೇವಾ ಕವಾಯತಿನಲ್ಲಿ ಭಾಗವಹಿಸಿ ಈ ಸೇವಾ ಕವಾಯತನ್ನು ವೀಕ್ಷಿಸಲು ನನಗೆ ಬಹಳ ಸಂತೋಷ ಆಗ್ತದೆ ಮತ್ತು ಹೆಮ್ಮೆ ಆಗ್ತದೆ ಮತ್ತು ಇದೊಂದು ಅವಿಸ್ಮರಣೀಯ ಸೇವಾ ಕವಾಯತು ಆಗ್ತದೆ. ಯಾಕೆಂದ್ರೆ ನಾಳೆ ದಿವಸ ಸಾಯಂಕಾಲ ನಾನು 38 ವರ್ಷಗಳ ಸರ್ಕಾರಿ ಸೇವೆಗೆ ಮತ್ತು ಅದರಲ್ಲಿ 28 ವರ್ಷಗಳ ಪೊಲೀಸ್ ಸೇವೆಗೆ ವಿದಾಯ ಹೇಳ್ತಾ ಇದ್ದೇನೆ. ವೃತ್ತಿ ಜೀವನಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ನನ್ನ 28 ವರ್ಷಗಳ ಪೊಲೀಸ್ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪೆರೇಡ್ಗಳಲ್ಲಿ ಭಾಗವಹಿಸಿದ್ದೇನೆ, ಪೆರೇಡ್ಗಳನ್ನ ಮಾಡಿದ್ದೇನೆ. ಆದರೆ ಇವತ್ತಿನ ದಿವಸ ನನ್ನ ವೃತ್ತಿ ಜೀವನದ ಕೊನೆಯ ಪೆರೇಡ್ ಅಲ್ಲಿ ನಾನು ಗೌರವ ವಂದನೆ ಸ್ವೀಕರಿಸಿದ್ದಕ್ಕೆ ಮತ್ತು ಗೌರವ ವಂದನೆ ನೀಡಿದ್ದಕ್ಕೆ ನನ್ನೆಲ್ಲ ನೆಚ್ಚಿನ ಬಳ್ಳಾರಿ ವಲಯದ ಬಳ್ಳಾರಿ, ವಿಜಯನಗರ, ರಾಯಚೂರು ಮತ್ತು ಕೊಪ್ಪಳ ಪೊಲೀಸ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನನ್ನ ಪರವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯರೇ, ಕವಾಯತು ಮುಕ್ತಾಯಗೊಂಡಿದ್ದು ಕವಾಯತನ್ನು ಮುಗಿಸಲು ಮಾನ್ಯರ ಅನುಮತಿ ಕೊಡುತ್ತೇನೆ. ಅನುಮತಿ ಪಡೆದಂತ ಪರೇಡ್ ಕಮಾಂಡರ್ ಡಾಕ್ಟರ್ ಸಂತೋಷ್ ಚೌಹಾಣ್, ಪೊಲೀಸ್ ಉಪಾಧೀಕ್ಷಕರು ಸನ್ ಬಳ್ಳಾರಿಯವರು ಮತ್ತು ಸ್ಥಾನಕ್ಕೆ ತೆರಳಿ ಇದೀಗ ಮತ್ತೊಮ್ಮೆ ಈ ಕವಾಯತನ್ನ ವಿಸರ್ಜಿಸಲು ಆದೇಶವನ್ನು ನೀಡಿ ಮತ್ತೊಮ್ಮೆ ಪಥಸಂಚಲನಕ್ಕೆ ಅಣಿಯಾಗಿ ಸಾಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸುವರಿದ್ದಾರೆ.
ಬಳ್ಳಾರಿ ನಗರ ಉಪವಿಭಾಗ ಶ್ರೀ ಕೆ.ಎಸ್. ಮಣಿಕೃಷ್ಣ PSI ಮಹಿಳಾ ಪೊಲೀಸ್ ಠಾಣೆ ಬಳ್ಳಾರಿ ತುಕಡಿಯ ಸಮೇತ ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆ ಕೊಟ್ಟಿರುತ್ತಾರೆ ಬಂದದ್ದು. ಆ ನಂತರದಲ್ಲಿ ಸಿರಗುಪ್ಪ ಉಪವಿಭಾಗ ಶ್ರೀ ಸದ್ದಾಂ ಹುಸೇನ್ PSI ಸಿರಗೇರಿ ಪೊಲೀಸ್ ಠಾಣೆ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಹೆಸರನ್ನು ಹಾಕ್ತಾ ಇರುವಂತದ್ದು. ಅದರ ಹಿಂಭಾಗದಲ್ಲಿ ವಿಜಯನಗರ ಜಿಲ್ಲೆ ಶ್ರೀ ಮಂಜುನಾಥ್ ದಳವಾಯಿ RSI DR ವಿಜಯನಗರ ಜಿಲ್ಲೆ ತುಕಡಿಯ ಸಮೇತ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಹೆಸರನ್ನು ಹಾಕ್ತಾ ಇರುವಂತದ್ದು. ಅದರ ಹಿಂಭಾಗದಲ್ಲಿ ಮಹಿಳಾ ಪೊಲೀಸ್ ತುಕಡಿ ಶ್ರೀಮತಿ ತಾರಾಬಾಯಿ PSI ಸಕ್ಕರೆದೊಡ್ಡಿ ಪೊಲೀಸ್ ಠಾಣೆ ತುಕಡಿಯ ಎಲ್ಲ ಸದಸ್ಯರು ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಕೊಟ್ಟಿರ್ತಾ ಇರುವಂತದ್ದು. ಆನಂತರದಲ್ಲಿ ಕರುಣಗೆಲ್ಲ ಉಪವಿಭಾಗ ಶ್ರೀ ವೀರೇಶ್ PSI ಸಂಡೂರು ಪೊಲೀಸ್ ಠಾಣೆ ತುಕಡಿಯ ಸಮೇತ ಸನ್ಮಾನ್ಯ ಅತಿಥಿಗಳಿಗೆ ವಂದಿಸ್ತಾ ಇರುವಂತದ್ದು. ಅದರ ಹಿಂಭಾಗದಲ್ಲಿ ಕೊಪ್ಪಳ ಜಿಲ್ಲೆ ಶ್ರೀ ಶಿವಶಂಕರ್ ಪ್ರೊಬೆಷನರಿ RSI AR ಕೊಪ್ಪಳ ಜಿಲ್ಲೆ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಹೆಸರನ್ನು ಹಾಕ್ತಾ ಇರುವಂತದ್ದು. ಅದರ ಹಿಂಭಾಗದಲ್ಲಿ ರಾಯಚೂರು ಜಿಲ್ಲೆ ಶ್ರೀ ಅಭಿಲಾಷ್ RSI AR ರಾಯಚೂರು ಜಿಲ್ಲೆ ತುಕಡಿಯ ಸಮೇತ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಹೆಸರನ್ನು ಹಾಕ್ತಾ ಇರುವಂತದ್ದು. ಆನಂತರದಲ್ಲಿ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಪೊಲೀಸ್ ಸ್ವಾಸ್ಥ್ಯ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸ್ತಾ ಇರುವಂತದ್ದು. ಇದರೊಂದಿಗೆ ಸನ್ಮಾನ್ಯ ಎಲ್ಲ ಸಿಬ್ಬಂದಿಯವರು ಆಗಿನ ಅಧಿಕಾರಿಗಳು ಆಗಿನ ಎಲ್ಲ ಸಭ್ಯತ ವೃಂದ ಎಲ್ಲರೂ ಸಹ ನಮ್ಮೊಟ್ಟಿಗೆ ವೇದಿಕೆ ಹಿಂದ್ಗಡೆ ಬಂದು ಸೇರಬೇಕಾಗಿ ಸೂಚನೆ ಇದೆ. ಸನ್ಮಾನ್ಯ BS ಲೋಕೇಶ್ ಕುಮಾರ್ ಇವರು ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಬಳ್ಳಾರಿ ಇವರಿಗೆ ತಂದೆ ಡಾಕ್ಟರ್ DC ಸಗಣೇಗೌಡ ಅವರು, ತಾಯಿ ಶ್ರೀಮತಿ KV ದೇವಮ್ಮ ಅವರ ದಂಪತಿಗಳ ಎರಡನೇ ಮಗುವಾಗಿ ಜನಿಸಿದಂತಹ ಸನ್ಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ ಅವರು ಹೊಳೆನರಸೀಪುರದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು MTech ಇನ್ ಹೈಡ್ರೋಲಿಕ್ಸ್ ಅಂಡ್ ವಾಟರ್ ರಿಸೋರ್ಸಸ್ ವಿಷಯದಲ್ಲಿ NITK ಸೂರತ್ಕಲ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅನಂತರದಲ್ಲಿ ಸರ್ಕಾರಿ ಸೇವೆಗೆ BDO ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ತಾಲೂಕ್ ಪಂಚಾಯತಿ ಅಂದ್ರೆ ಈಗಿನ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯತಿಯಲ್ಲಿ ಸುದೀರ್ಘ 7-8 ವರ್ಷಗಳ ಕಾಲ ಸೇವೆಯನ್ನು ಗೈದು ಅನಂತರದಲ್ಲಿ 1997ರಲ್ಲಿ ಪೊಲೀಸ್ ಇಲಾಖೆಗೆ ಭರ್ತಿಯನ್ನು ಹೊಂದಿ ಅಲ್ಲಿಂದ ಸುದೀರ್ಘ ಇಲ್ಲಿಯವರೆಗೆ ಬಳ್ಳಾರಿಯ ವಲಯದ ಪೊಲೀಸ್ ಮಹಾನಿರೀಕ್ಷಕರಾಗಿ ಇಂದು ವಯೋನಿವೃತ್ತಿಯನ್ನ ಹೊಂದುತ್ತಿರುವಂತಹ ಸನ್ಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ IPS ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಬಳ್ಳಾರಿ ಇವರ ವಯೋನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭಕ್ಕೆ ಎಲ್ಲರಿಗೂ ನಮಸ್ಕಾರ. ಮಾನ್ಯ IGP ಸಾಹೇಬರ ಅನುಮತಿ ಪಡೆದುಕೊಂಡು ನಾನು ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ನಮ್ಮ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ವಲಯ ನಿರೀಕ್ಷಕರಾದಂತಹ ಸನ್ಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ IPS ಇವರನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಕೋರಿದಾಗ ಅವರು ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಬಳ್ಳಾರಿ ವಲಯದ ಎಲ್ಲಾ ಪೊಲೀಸ್ ಅಧಿಕಾರಿಗಳ ವತಿಯಿಂದ, ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ SP ಮೇಡಮ್ ಅವರು ಅವರಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬಹುದಿದೆ. ಹಾಗೆ ನಮ್ಮ IGP ಸಾಹೇಬರ ಶ್ರೀಮತಿಯವರಾದ ಶ್ರೀಮತಿ BS ಮಯೂರ BS ಲೋಕೇಶ್ ಕುಮಾರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಎಲ್ಲ ತೆರೆದಿರ್ತಕ್ಕಂಥ ಎಲ್ಲರ ಮುಖಾಂತರ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ SP ಶೋಭಾರಾಣಿ ಮೇಡಮ್ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಲು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ರಾಯಚೂರು ಪೊಲೀಸ್ ಅಧೀಕ್ಷಕರಾದಂತಹ ಸನ್ಮಾನ್ಯ ಶ್ರೀ ಪುಟ್ಟಪಾದೇವಿ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ನವೇಂದ್ರ ಅವರು ಹೆಚ್ಚುವರಿ ಪೊಲೀಸ್ ಇನ್ಸ್ಪೆಕ್ಟರ್ ಇವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಲು ಕೋರುತ್ತೇನೆ. ನಿಜವಾಗ್ಲೂ ಇಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಬಹಳ ಇದನ್ನ ಬೀಳ್ಕೊಡೋಕೆ ಅಂದ್ರೆ ಬಹಳ ಕಷ್ಟ ಆಗ್ತಿದೆ ಸರ್ ಮನಸ್ಸು. ಆಕ್ಚುಲಿ ಇದು ಮಾತಿಲ್ಲ, ಇದು ಮನಸಾರೆ ಹೇಳ್ತಾ ಇದೀನಿ. ಇದನ್ನ ಬೀಳ್ಕೊಡೋಕೆ ಅಂತ ಅಂತೂ ನಾನು ಹೇಳಲ್ಲ ಸರ್.
ಇದು ಸೆಕೆಂಡ್ ಇನ್ನಿಂಗ್ಸ್ ಸಾಹೇಬ್ರ ಲೈಫ್ ಅಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ಗೆ ಇದು ಪ್ರಾರಂಭದ ಒಂದು ಸಮಾರಂಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಹೇಬ್ರ ಬಗ್ಗೆ ಹೇಳ್ಬೇಕಾದ್ರೆ ಸದಾ ಸನ್ಮುಖಿ. ಯಾವಾಗಾದ್ರೂ ನಾವು ಟೆನ್ಷನ್ ಅಲ್ಲಿ ಹಿಂಗಪ್ಪ ಹಿಂಗ್ ಸಾಹೇಬ್ರ ಹತ್ರ ಹೇಳ್ಕೊಳ್ಳೋದು, ಏನ್ರೆ ಸಾಹೇಬ್ರು ಏನಂತಪ್ಪ ಅಂತ ಕಾಲ್ ಮಾಡಿದಾಗ ಸಾಹೇಬ್ರು ಅದೇನು ಚಿಂತೆ ಮಾಡ್ಬಿಡಿ, ಅದು ಸಾಲ್ವ್ ಆಗುತ್ತೆ, ಸಿಗ್ತಾರೆ. ಅಕ್ಯೂಸ್ ಸಿಗ್ತಾರೆ, ಎದುರ್ಕೊಳ್ಬೇಡಿ, ತಲೆ ಕೆಡಿಸ್ಕೋಬೇಡಿ. ಇದೇ ತರನೇ ಯಾವಾಗಾದ್ರೂ ನಾವೇನಾದ್ರೂ ಹಿರಿಯ ಅಧಿಕಾರಿಗಳಿಗೆ ಏನಾದ್ರು ರಿಪೋರ್ಟ್ ಮಾಡ್ಬೇಕಾದ್ರೆ ಆ ಆತಂಕ ಇರುತ್ತಲ್ಲ, ಆತಂಕಕ್ಕಿಂತ ಒಂದು ನಂಬಿಕೆ. ಬೇರೆ ಯಾವುದೇ ವಿಚಾರದಲ್ಲಿ ನಾವು ಸ್ಟ್ರೆಸ್ ಆದ್ರೂ, ನನ್ಗಂತೂ ಅದು ಪರ್ಸನಲ್ ಎಲ್ರಿಗೂ ಅನುಭವ ಎಲ್ಲ ಆಗಿರ್ಬೇಕು. ಏನಾದ್ರು ಹೇಳ್ಬೇಕಂದ್ರೆ ಅಥವಾ ನಮ್ಗೇನಾದ್ರು ಮನಸ್ಸು ಸಮಾಧಾನ ಫಸ್ಟ್ ಸಾಹೇಬ್ರ ಮಾತಾಡ್ಬೇಕು, 1-2 ನಿಮಿಷ ಸಾರ್ ಹಿಂಗಾಗಿದೆ ಅಂತ. ಅದು ಯಾವುದೇ ವಿಚಾರ ಆಗಿದೆ ಸಾಹೇಬ್ರನ್ನ ಮಾತಾಡಿ 2 ನಿಮಿಷ ಅವರು ಸಜೆಷನ್ ಕೇಳಬೇಕು. ಅವಾಗೇ ನಮಗೆ ಖುಷಿ ಕೊಡ್ತಾ ಇತ್ತು. ಸಾಹೇಬ್ರಿಂದ ಕಲಿಬೇಕಂದ್ರೆ ತಾಳ್ಮೆ, ಬಹಳ ತಾಳ್ಮೆ ಸಾಹೇಬ್ರಿಗೆ. ನಮ್ಮೆಲ್ಲರ ಒಂದ್ಸಾರಿ ಎತ್ತಿಟ್ಕೊಂಡು ಎಲ್ಲರೂ ಸಹ ಗೌರವದ ಸ್ಟ್ಯಾಂಡಿಂಗ್ ಓವೇಷನ್ ಒಟ್ಟಿಗೆ ಗೌರವ ಸಮರ್ಪಣೆ. ಸನ್ಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ ಅವರು ಸುದೀರ್ಘ ಸರ್ಕಾರಿ ಸೇವೆಯಲ್ಲಿ ನಮ್ಮೊಟ್ಟಿಗೆ ಅನೇಕ ಅರ್ಥಪೂರ್ಣ ಕಾರ್ಯಗಳೊಂದಿಗೆ ಇಂದು ನಮ್ಮೊಟ್ಟಿಗೆ ವಯೋನಿವೃತ್ತಿಯನ್ನ ಹೊಂದಿ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಜೊತೆಯಾಗಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ವೇದಿಕೆಗಳಿರ್ತಕ್ಕಂಥ ಎಲ್ಲ ಗಣ್ಯರಿಂದ ಗೌರವ ಸಮರ್ಪಣೆ. ಭಗವಂತರಿ ಜೋರಾದ ಚಪ್ಪಾಳೆಗಳು, ಅವೆಲ್ಲರ ಗೌರವದ ಚಪ್ಪಾಳೆಗಳೊಂದಿಗೆ ಮತ್ತೊಮ್ಮೆ ಕೃತಜ್ಞತೆಗಳು, ಗೌರವದ ಅಭಿನಂದನೆಗಳು, ಹಾಗೆಯೇ ಧನ್ಯವಾದಗಳು. ನವ್ಯ ಸಮಾರಂಭದ ಮುಖೇನ ಮುಂದಿನ ನಿಮ್ಮ ಜೀವನ ಸುಖಕರವಾಗಿರಲಿ, ನಿಮ್ಮ ಬಾಳಿನಲ್ಲಿ ಎಲ್ಲವೂ ಸಹ ಸಿಗುವಂತಾಗಲಿ, ನಿಮ್ಮೆಲ್ಲ ಆಸೆಗಳು ಈಡೇರುವಂತಾಗಲಿ ಅನ್ನುವಂತ ಸದಾಶಯದೊಂದಿಗೆ ದಂಪತಿಗಳಿಗೆ ಸನ್ಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ ಸರ್ ಅವರ ದಂಪತಿಗಳಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ವೇದಿಕೆಗಳಿರತಕ್ಕಂಥ ಎಲ್ಲ ಗಣ್ಯರಿಂದ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ವಿವಿಧ ವಿಜಯನಗರ, ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮೊಟ್ಟಿಗೆ ಕೊಪ್ಪಳ ಜಿಲ್ಲೆ ವೇದಿಕೆಗಳು ಎಲ್ಲ ಗಣ್ಯರು ಸಹ ಫೋಟೋಗೆ ನಮ್ಮೊಟ್ಟಿಗೆ ಜೊತೆ ಹಾಕಬೇಕು. ಸಾಮಾನ್ಯ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ಎಲ್ಲರೂ ಸಹ ಒಂದು ಫೋಟೋಗೆ ನಮ್ಮೊಟ್ಟಿಗೆ ವೇದಿಕೆ ಗಣ್ಯರು ಜೊತೆ ಹಾಕಬೇಕು ನಾನು ಕೊಟ್ಟಿದ್ದೇನೆ. ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ತಮ್ಮ ಅನುಭವವನ್ನ, ಅನಿಸಿಕೆಯನ್ನ, ಕೃತಜ್ಞತೆಗಳನ್ನ ತಮ್ಮ ಮಾತುಗಳ ಮುಖೇನ ಹಂಚಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಸಹ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ಳಿ ಸನ್ಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ ಸರ್ ಅವರ ನುಡಿಗಳನ್ನ ಈ ವೇದಿಕೆಯ ಈ ಸಮಾರಂಭದಲ್ಲಿ ದಯಮಾಡಿ ಎಲ್ಲರೂ ಸಹ ಆಸೀನರಾಗಿ ಕುತ್ಕೊಂಡು ನಮ್ಮೊಟ್ಟಿಗೆ ವೇದಿಕೆ ಬರ್ತಕ್ಕಂಥ ಗಣ್ಯರಲ್ಲೂ ವಿನಂತಿ ಇದೆ, ದಯಮಾಡಿ. ನಿನ್ನೆಯಿಂದ ನನ್ನ ಹೆಂಡತಿ 10 ಸರಿ ಎದುರಿಸಿದ್ದಾರೆ, ಅಳಬಾರ್ದು ಸ್ಟೇಜಲ್ಲಿ ಅಂತ. ಅದು ಆಗ್ತಾ ಇಲ್ಲ. ಇದು ಅಳೋಲ್ಲ, ಒಂದು ರೀತಿ ಆನಂದ ಬಾಷ್ಪ ಅಂತ ಹೇಳ್ಬೋದು. ಒಳ್ಳೇಬೇಕು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು. ಯಾಕೆಂದ್ರೆ ಆ ಒಂದು ಘಟನೆಗಳನ್ನ ನೋಡಿದಾಗ ನಮ್ಮ ತಂದೆ ತಾಯಿ ಅವ್ರನ್ನ ಬೆಳೆಸಿದ್ದು, ಓದಿಸಿದ್ದು, ಮಣ್ಣ ತಂಗಿ ಶಾಲೆಗಳು, ಗುರುಗಳು ಅಂತರ್ಗತವಾಗಿ ಈ ಭವಿಷ್ಯಕ್ಕೆ ಬಂದು ಇವತ್ತು ಈ ಸಹ ರಿಟೈರ್ ಆಗ್ತೀನಿ ನಾಳೆ ಅಂದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಅಯ್ಯೋ ಇಷ್ಟು ಬೇಗ ರಿಟೈರ್ಮೆಂಟ್ ಏಜ್ ಬಂದ್ಬಿಡ್ತಾ ಅಂತ ಅನಿಸ್ತದೆ. ಸುದೀರ್ಘವಾದ 38 ವರ್ಷಗಳ ಸರ್ಕಾರಿ ಸೇವೆ, 38 ವರ್ಷಗಳಲ್ಲಿ 28 ವರ್ಷಗಳ ಪೊಲೀಸ್ ಇಲಾಖೆ ಸೇವೆ, ಇದರಲ್ಲೆಲ್ಲ ಕಳೆದು ಬಂದ ದಾರಿ. ನಿನ್ನೆ ಮೊನ್ನೆ ನಾನು ನನ್ನ ಮೊಟ್ಟ ಮೊದಲನೇ ಶಾಲೆಗೆ ಹೋಗಿದ್ದು ನೆನಪಾಗ್ತದೆ. ಮೊಟ್ಟ ಮೊದಲನೇ ಕೆಲಸಕ್ಕೆ ಸೇರುವಾಗ ನಾನು PWDನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇರುವಾಗ ಇಂಜಿನಿಯರಿಂಗ್ ಪೋಸ್ಟ್ ಗ್ರಾಜುಯೇಷನ್ ಹೋಗಿದ್ದು. ನೆನ್ನೆ ಮೊನ್ನೆ ಹೋಗಿದ್ದೀನಿ. ನಿನ್ನೆ ಮೊನ್ನೆ ನಾನು ಒಂದು ತಿಂಗಳಾದ ತಕ್ಷಣ PWD ಇಂಜಿನಿಯರಿಂಗ್ ಅಲ್ಲಿ ಅವಾಗ ನಮಗೆ 1050 ರೂಪಾಯಿ ಸಂಬಳ ಕೊಟ್ಟಿದ್ರು, 10 ರೂಪಾಯಿ ನೋಟು. ನಾನು ಮೊದಲನೇ ಸಂಬಳ ಅಂತ ಭದ್ರವಾಗಿ ಟ್ರಂಕಲ್ಲಿ ಇಟ್ಟಿದ್ದೆ. 6 ತಿಂಗಳಾದ್ರೂ ನೋಡಿದ್ರೆ ಎಲ್ಲ ಪುಡಿ ಪುಡಿ ಆಯ್ತು. ಆ ಥರ ಒಂದು ಎಮೋಷನಲ್ ನನ್ನ ಒಂದು ಯಾಕೆ ಇರ್ತದೆ ಅಂದ್ರೆ ನನ್ನ ವ್ಯಕ್ತಿತ್ವನ ಸ್ವಲ್ಪ ನಿಮಗೆ ಎಲ್ರಿಗೂ ಗೊತ್ತಿದೆ. ಸ್ವಲ್ಪ ಒಂದು ಎಮೋಷನಲ್ ಮೂಮೆಂಟ್ ಅಲ್ಲಿ ನಾನು ಇದ್ದೆ ಅಂತ ಗೊತ್ತಾಗ್ಲಿ ಅಂತ
ಹೇಳ್ತಾ ಇದ್ದೀನಿ. ಈ ಒಂದು ಇಷ್ಟೊಂದು ದಿವಸ ಆಗ್ಲೇ ಮುಗೀತಾ 60 ವರ್ಷ ಆಗ್ಬಿಡ್ತಾ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ್ನ ಅಂತ ಎಷ್ಟೋ ಸರಿ ನಾನು ಕನಸು ಬಯಸ್ಕೊಂಡ ಇದೇನು ಕನಸಿರ್ಬೋದೇನೋ ಇಲ್ಲೇ ಇರ್ಬೋದೇನೋ ಅಂತ ಅನಿಸ್ತಾ ಇದೆ. ಆದ್ರೆ ಈ ಒಂದು ಸರ್ಕಾರಿ ಜರ್ನಿ ಮತ್ತು ಎಮೋಷನಲ್ ಜರ್ನಿನಲ್ಲಿ ನೀವೆಲ್ಲರೂ ಯಾರು ಬಂದಿಲ್ಲ ನನ್ನ ಕರೆಗೆ ಹೋಗ್ಬಿಟ್ಟು, ನಮ್ಮ SP ಅವರ ಕರೆಗೆ ಹೋಗ್ಬಿಟ್ಟು, ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕರೆಗೆ ಹೋಗ್ಬಿಟ್ಟು ಎಲ್ಲ ಬಂದಿದೆ, ಇಲ್ಲಿ ಕೆಲವರಿಗೆ ಬರೋಕ್ಕಾಗಿಲ್ಲ, ದೂರವಾಣಿ ಮೂಲಕ ನನಗೆ ವಿಶೇಷ ಹೇಳಿದ್ರ. ನಿಮ್ಮೆಲ್ಲರ ಸಹಕಾರ ನನಗೆ ಇದ್ದೇ ಇದೆ ಮೊದಲಿನೂ. ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ಹಾರೈಕೆಯಿಂದ ನಾನು ಈ ಒಂದು ಸ್ಥಾನದಲ್ಲಿ ನಿಂತು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ನನಗೆ ತುಂಬಾ ಬಲವಾಗಿ ಅನ್ನಿಸ್ತದೆ. ಅದಕ್ಕಾಗಿ ನಾನು ಮತ್ತು ನಮ್ಮ ಕುಟುಂಬದ ಪರವಾಗಿ ಮೊಟ್ಟ ಮೊದಲಾಗಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ. ತುಂಬಾ ಮಾತುಗಳನ್ನ ಹೇಳ್ಬೇಕು ಅಂತ ಅನಿಸ್ತದೆ. ಈ ಒಂದು ಸುದೀರ್ಘವಾದ 38 ವರ್ಷಗಳ ಸೇವೆ, 5 ಇಲಾಖೆಗಳು, ಬೇರೆ ಬೇರೆ ರೀತಿಯ ಇಲಾಖೆಗಳು, ಬೇರೆ ರೀತಿಯ ಕೆಲಸಗಳು, ಸಾಕಷ್ಟು ನನ್ನ ಸರ್ವಿಸ್ನಲ್ಲಿ ತುಂಬಾ ಎಲ್ರಿಗೂ ಇದ್ದೇ ಇರುತ್ತೆ. ಎಲ್ಲ ಪೊಲೀಸ್ ಅಧಿಕಾರಿಯ ಜೀವನ ಒಂದು ವಿಭಿನ್ನ, ಸಾಹಸಮಯ, ವಿಭಿನ್ನ. ಅದರಲ್ಲಿ ಯಾರಿಗೇನು ಹೊರತಾಗಿಲ್ಲ, ನನಗೆ ಕೂಡ ಹೊರತಾಗಿಲ್ಲ, ಎಲ್ಲದರಲ್ಲೂ ಇರುತ್ತೆ. ಆದರೂ ಕೂಡ ಪ್ರತಿಯೊಬ್ಬರು ಒಂದು ವಿಭಿನ್ನ ಇದರಲ್ಲೇ ಒಂದೆರಡು ಘಟನೆಗಳನ್ನ ನಾವು ಮೆಲುಕು ಹಾಕಲೇಬೇಕು. ಈಗ ಕೆಲವರು ಮಾತಾಡಿದ್ರಿ, ದೂರದಿಂದ ಬಂದಂತ ನಮ್ಮ ಸ್ನೇಹಿತರು ಮಾತಾಡಿ ಏನೋ ಒಂದು ನಾನು ಕರ್ತವ್ಯ, ನಾನು ಅವರು ತುಂಬಾ ಹೇಳಿ ನನಗೆ ಸಹಾಯ ಮಾಡಿದ್ರು, ತುಂಬಾ ಇದು ಮಾಡಿದ್ರು, ಚಿರಋಣಿ ಅಂತ ಹೇಳಿದ್ರು. ಆದ್ರೆ ನನ್ನ ದೃಷ್ಟಿಯಲ್ಲಿ ಅದು ನನ್ನ ಕರ್ತವ್ಯ, ನಾನು ಮಾಡ್ಬೇಕಾಗಿತ್ತು, ಮಾಡದೆ ನನ್ನ ಕರ್ತವ್ಯ. ಅದಕ್ಕೋಸ್ಕರನೇ ಸರ್ಕಾರ ಈ ಹಾಕಿ ಬಟ್ಟೆ ಕೊಟ್ಟಿರೋದು, ನಾನು ಸ್ಥಾನದಲ್ಲಿ ಕೂರಿಸಿದ್ದೆ. SP ಆಗಿ ಅವರು ಆ ಟೈಮಲ್ಲಿ ಆಗಿದ್ದು SP ಆಗಿ ಕೂರಿಸೋದಕ್ಕೋಸ್ಕರ. ನಾನು ಬಹುಶಃ ಅದು ಮಾಡಲಿಲ್ಲ ಅಂದ್ರೆ ನಾನು ಆ ಕರ್ತವ್ಯದಲ್ಲಿ ವಿಫಲನ ಆಗ್ತಾ ಇದ್ದೆ ಅನ್ಸುತ್ತೆ. ಆದ್ರೆ ಆ ಒಂದು ಮಾಡೋದ್ರಿಂದ ನಿಜವಾಗ್ಲೂ ಇವತ್ತು ಅವರು ಇಷ್ಟು ವರ್ಷ ಆದ್ರೂ ಕೂಡ 10 ವರ್ಷ ಆಯ್ತು ನಾನು ತುಮಕೂರು SP ಆಗಿ ಬಿಟ್ಟು 10 ವರ್ಷ ಆದ್ರು. ನನ್ನ ಕುಟುಂಬದ ಒಬ್ಬ ಗೆಳೆಯನಾಗಿ, ಅಭಿಮಾನಿಯಾಗಿ, ಹಿತೈಷಿಯಾಗಿದ್ದಾರೆ. ಇವತ್ತು ಕೂಡ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಆತರ ಎಲ್ಲರ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೆದು ಹೋಗಿರುತ್ತೆ. ಅದನ್ನ ನೆನೆಸ್ಕೊಂಡು ಇಂಥ ದಿವಸ ಮೆಲುಕು ಹಾಕೋದ್ರಲ್ಲೇ ಒಂದು ಸಂತೋಷ ಇದೆ. ಎಷ್ಟೊಂದಿದೆ, ತುಂಬಾ ಹೇಳಬೇಕು ಅಂತ ಇದೆ. ಎಲ್ಲಿಂದ ಪ್ರಾರಂಭ ಮಾಡಲಿ, ಎಲ್ಲಿಂದ ಮುಕ್ತಾಯ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿ ಒಂದು ವಿಡಿಯೋದಲ್ಲಿ ನನ್ನ ಬಾಲ್ಯದಿಂದ ನನ್ನ 5 ತನಕ ಜೀವನವನ್ನು ತೋರಿಸ್ಬಿಟ್ರು. ಅದಕ್ಕಾಗಿ ನಾನು ಅದನ್ನ ಏನು ವಿಡಿಯೋ ತಯಾರು ಮಾಡೋದಿಲ್ಲ. ಶೋಭರಣಗಳಲ್ಲಿ ಅಡಿಷನಲ್ ಇನ್ಸ್ಪೆಕ್ಟರ್ ಅವರಿಗೆ ಮತ್ತು ಶಶಿಧರ್ಗೆ ಮತ್ತು ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಪಾಟೀಲ್ಗೆ ನನಗೆ ಗೊತ್ತೇ ಇರಲಿಲ್ಲ. ಇವರೆಲ್ಲ ಹೋಗಿ ನಾನು ಓದಿದ ಶಾಲೆಗಳನ್ನ ಅದರಿಂದ ಫೋಟೋ ತೆಕ್ಕೊಂಡು ಅದನ್ನ ಮಾತಾಡಿಸಿ ಎಲ್ಲ ಬಂದು ಈ ತರ ಒಂದು ಸರ್ಪ್ರೈಸ್ ಆಗಿ ನನಗೆ ತೋರಿಸಿದ್ರು. ಬಹುಶಃ ತಾವೆಲ್ಲ ನೋಡಿರ್ಬೋದು, ಭಾವುಕನಾಗುತ್ತೆ ನಾನು. ಯಾಕಂದ್ರೆ 45 ವರ್ಷದ ಹಿಂದಿಂದು ನೆನೆಸ್ಕೊಳ್ಳೋದು, ಮೆಲುಕು ಹಾಕೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಪ್ರತಿಯೊಬ್ಬರಿಗೂ ಆ ಒಂದು ನೆನಪು ಇದ್ದೇ ಇರುತ್ತೆ. ಶ್ರೇಣಿ ಬಾಬು ಹೇಳಿದಂಗೆ ಮುಂದೆ ನೆನಪುಗಳೇ ನಮ್ಮ ಜೀವನ ಆಧಾರ. ಒಳ್ಳೆ ನೆನಪುಗಳಿದ್ರೆ ಒಳ್ಳೆ ಜೀವನ. ಹೀಗಾಗಿ ಪ್ರತಿಯೊಬ್ಬರಿಗೂ ಆ ಒಂದು ಭಾಗ್ಯ ಸಿಗಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೇನೆ. ಒಂದು ನನ್ನ ಪಯಣದ ಒಂದು ಇದನ್ನ 3-4 ನಿಮಿಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನೋಡಿದ್ರೆ ಅದನ್ನ, ಬಾಲ್ಯ, ನಂತರ ಕಾಲೇಜು, ಹೈಸ್ಕೂಲು ಎಲ್ಲದನ್ನು. ಹೈಸ್ಕೂಲಲ್ಲಿ ನೀವೆಲ್ಲ ಹೆಂಗಿರ್ಬೋದು ಅದೇ ರೀತಿ ನಾವು ಕೂಡ ಕಾಲೇಜು ದಿನಗಳನ್ನ ಮತ್ತು ಯೌವನದ ದಿನಗಳನ್ನ ಅನುಭವಿಸ್ಲಿ. ಯಾರು ಅದಕ್ಕೆ ಹೊರತಲ್ಲ. ಎಲ್ಲಿ ನಾಗೇಶ ಹಾಸ್ಟೆಲ್ ಅಂತ ತೆಗೆದ್ಬಿಟ್ಟು ಎಲ್ಲ ಪೂರ್ತಿ ಓಪನ್ ಮಾಡ್ಬಿಡ್ತಾನ ಅಂತ ಹೇಳಿ ನನ್ನ ಕಣ್ಣಿನ ಸ್ನಾನಕ್ಕೆ ಮುಗಿಸ್ತಾ ಧನ್ಯವಾದ. ಯಾಕಂದ್ರೆ ತುಂಬಾ ಹೇಳ್ಬಿಟ್ಟಿದ್ರೆ ಮತ್ತೆ ರಾತ್ರಿ ಮನೆಯಲ್ಲಿ ಹೋಮ್ ಮಿನಿಸ್ಟ್ರಿಂದ ಬೈಗಳು ತಿನ್ಬೇಕಾಗ್ತದೆ. ಅದನ್ನ ತಪ್ಪಿಸ್ತಾರದಕ್ಕೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಏನು ತುಂಟಾಟಗಳು, ಇದಗಳು ನನ್ನ ಈಗ ಈ ಸಮಯದಲ್ಲಿ ಅದು ನಮ್ಮ ಜಿಲ್ಲಾಧಿಕಾರಿಗೆ, SP ಗೆ, ನನ್ನೆಲ್ಲ SP ಗೆ ಗೊತ್ತೇ ಇದೆ. ನನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನನ್ನ ಪ್ರೇಮ. ಅದೇ ಸಮಯದಲ್ಲಿ ನನ್ನ ಕಾಲೇಜು ಮಿತ್ರನೊಬ್ಬ, ಯಾರು ಗೊತ್ತಿದೆ ನನ್ನ ಫ್ರೆಂಡ್ಸ್ಗೆ, ಅವನು ಮಾಡಿದ ತಪ್ಪಿನಿಂದಾಗಿ ಇನ್ನೊಬ್ಬ ನಟನ ಬಗ್ಗೆ ನಾನು ಸುಮಾರು ವರ್ಷಗಳ ಕಾಲ ಬೆಳೆಸ್ಕೊಂಡಂತ ದ್ವೇಷ. ನಂತರ ಅವರು ನಿಧನರಾದಾಗ ನಾನು ಅವತ್ತು ಬೆಳಗ್ಗೆ ಬೆಂಗಳೂರಿಂದ ದೂರದ ಬೆಳಗಾವಿಗೆ ಕರ್ತವ್ಯ ಪ್ರಯಾಣ ಮಾಡ್ತಾ ಇದ್ದೆ. ದಾರಿ ಉದ್ದಕ್ಕೂ ನಾನು ಆ ಒಂದು ಘಟನೆ ಬಗ್ಗೆ ಮನಸ್ಸಲ್ಲಿ ಅನುಭವಿಸಿದ ವಿಷಾದ, ನಂತರ ಆ ಒಂದು ತಪ್ಪನ್ನ ತಿಳ್ಕೊಂಡ ರೀತಿ, ಅದನ್ನ ಹೇಳಬೇಕು. ಅದನ್ನ ಸುಮಾರು ಸಲ ನಾನೆಲ್ಲ ವೇದಿಕೆಗಳಿದ್ದವರಿಗೆ ಹೇಳ್ಬಿಟ್ಟಿದ್ದೀನಿ. ಅದು ಮತ್ತೊಂದ್ಸಲ ಹೇಳಿದ್ರೆ ಅದು ಬೋರ್ ಆಗುತ್ತೆ. ತುಂಬಾ ನನ್ನ ಸ್ನೇಹಿತರಿಗೆ ಗೊತ್ತು ಇದೆಲ್ಲ. ಅದೊಂದು ಒಂದು ರೀತಿಯ ಯೌವನದ ದಿನಗಳ ಒಂದು ಇದಂತ ಹೇಳ್ಬೋದು. ಏನಂತೀರ,
ಕಾಲೇಜ್ ಎಲ್ಲರೂ ನನ್ನ ಇಂಜಿನಿಯರಿಂಗ್ ಸಹಪಾಠಿಗಳಿದ್ದೆ. ಯಾವ ರೀತಿ ಕಾಲ ಕಲಿತಿದ್ವಿ, ಯಾವ ರೀತಿ ಇದು ಮಾಡ್ತಾ ಇದ್ವಿ. ನಾಗೇಶ್ ಹೇಳಿರೋದು ಸತ್ಯ. ಎಲ್ಲರೂ ಚೆನ್ನಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಬಿಸಿಲಿನಲ್ಲಿ ಸ್ನಾನ ಮಾಡಿ ನಿದ್ದೆ ಮಾಡ್ತಿದ್ರೆ, ನಾನು ತಣ್ಣೀರಲ್ಲಿ ಸ್ನಾನ ಮಾಡಿ ರಾತ್ರಿ ಹೋಗಿ ಹಗಲೆಲ್ಲ ನಿದ್ದೆ ಮಾಡ್ತಾ ಇದ್ದೆ. ಅದೇ ಒಂದು ಓದಿನ ಹವ್ಯಾಸ ಮತ್ತು ದೇವರ ದಯ ನನಗೆ ಅದೃಷ್ಟದ ಬೆಂಬಲದಿಂದ ಈ ಸ್ಥಾನದಲ್ಲಿ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ಈ ಒಂದು ಎಜುಕೇಶನ್ಗೆ, ನನ್ನ ಮುಂದಿನ ಜೀವನಕ್ಕೆ ನನ್ನ ಭದ್ರ ಅಡಿಪಾಯ ಹಾಕಿದ ನನ್ನ ತಂದೆ ತಾಯಿಗೆ, ನನ್ನ ಒಂದು ಇಂಜಿನಿಯರಿಂಗ್ ದಾರಿಯಲ್ಲಿ ಹೋಗ್ತಾ ಇದ್ದ ನನ್ನನ್ನು ಸ್ವಲ್ಪ ಈ ಕಡೆ ಬಂದು ನೋಡು, ಕರ್ನಾಟಕ ಆಡಳಿತ ಸೇವೆಯಲ್ಲಿ ಸಾಕಷ್ಟು ಅವಕಾಶ ಇದೆ, ಎಕ್ಸಾಮ್ ಬರೀ ಅಂತ ತಂದ ದಾರಿ ತಂದ ನಮ್ಮ ಅಣ್ಣ, ಅದಕ್ಕೆ ಪ್ರೋತ್ಸಾಹದಿಂದ ನನ್ನ ತಂಗಿ, ಇವರೆಲ್ಲರೂ ನಾನು ನೆನೆಸಲೇಬೇಕು. ಈ 38 ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆಯಲ್ಲಿ 28 ವರ್ಷಗಳ ಕಾಲ ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಬಹಳ ಕಷ್ಟಕರ ಕೆಲಸ ಅಂತ ಎಲ್ರಿಗೂ ಗೊತ್ತಿದೆ. ಹೊರಗಿನವರಿಗೆ ಅದೊಂಥರ ಬಹಳ ಗ್ಲಾಮರಸ್ ಆಗಿ ತುಂಬಾ ಜೋರಾಗಿ ಎಲ್ಲ ಕಾಣ್ಬೋದು, ಆದರೆ ಒಳಗಿರೋರಿಗೆ ಅದರ ಕಷ್ಟ ಸುಖಗಳು ಗೊತ್ತಿದೆ. ನಿಮ್ಮೆಲ್ಲರೂ ಇಲ್ಲಿರೋ ಸಭಿಕರಲ್ಲಿ ಸುಮಾರು 60ರಷ್ಟು ಪೊಲೀಸ್ ಅಧಿಕಾರಿ ಮಿತ್ರರಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಅದರ ಕಷ್ಟ ಸುಖಗಳು. ಆ ಒಂದು 28 ವರ್ಷಗಳ ನನ್ನ ಸುದೀರ್ಘ ಪೊಲೀಸ್ ಸೇವೆಯಲ್ಲಿ 26 ವರ್ಷಗಳ ಕಾಲ ನನ್ನ ಜೊತೆಲಿದ್ದು ಬಂದವಳು ನನ್ನ ಧರ್ಮಪತ್ನಿ ಮಯೂರ. 26 ವರ್ಷಗಳಲ್ಲಿ ತುಂಬಾ ದೊಡ್ಡ ಪ್ರಕರಣಗಳನ್ನ ನಾನು ಎದುರಿಸಬೇಕಾಯ್ತು. ಅದನ್ನು ಕೂಡ ನಾವು ಬಿಸಿ ನೋಡಿದ್ದೀರಾ. ನಾನು ಹೋಗಿ ಸ್ವಲ್ಪ ದಿವಸಗಳಲ್ಲೇ ಆಡಳಿತ ಪಕ್ಷದ MLA ಮರ್ಡರ್ ಆಯಿತು, ಗುಂಡಿಟ್ಟು ಅವರನ್ನ ಕೊಲ್ಲಲಾಯಿತು. ಅವರು ನಾನಿದ್ದ ಮನೆಯ ಪಕ್ಕದ ಮನೆಯಲ್ಲೇ ಇದ್ರು. ಆ ಒಂದು ಘಟನೆ ನಮ್ಮ ಮನೆಯಿಂದ ಒಂದು ಸುಮಾರು 100-150 ಮೀಟರ್ ದೂರದಲ್ಲೇ ನಡೀತು. ದೊಡ್ಡ ಒಂದು ಅದು ಘಟನೆಯಾಗಿ ಸಾಕಷ್ಟು ಕಷ್ಟಪಡಬೇಕಾಯ್ತು. ಘಟನೆಯಿಂದ ನಾನು ಕೂಡ ನೂತನವಾಗಿ ಮದುವೆಯಾಗಿ ಹೋಗಿದ್ದೆ. ಎಲ್ಲ 1.5 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಒಂದು ರೀತಿ ಗೃಹ ಬಂಧನದಲ್ಲೇ ಇರಬೇಕಾಯ್ತು. ಅವ್ರ ಪಕ್ಕದ ಮನೆಯಲ್ಲಿದ್ದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತು ಎಲ್ಲ ಆಗಿ 1.5 ವರ್ಷಗಳ ಕಾಲ ಶ್ರಮಪಟ್ಟು ಅವ್ರನ್ನೆಲ್ಲ ಹಿಡಿದು ಒಂದು ಮಾಡಿದಂತ ಸಮಾಧಾನ ಕೂಡ ನನಗಿದೆ. ನಂತರ ಸ್ವಲ್ಪ ದಿವಸ ಆಗ್ತಿದ್ದಂಗೆ ಒಂದು AK-47 ಅದನ್ನು ಕೂಡ ತಾವು ವಿಡಿಯೋದಲ್ಲಿ ನೋಡಿದ್ರೆ AK-47 ಆಯುಧವನ್ನು ಉಪಯೋಗಿಸಿ ಡಕಾಯಿತಿ ಕೂಡ ಆಯಿತು. ಡಕಾಯಿತಿ ಅದನ್ನ ನಾವು ಅವರನ್ನ ಕಳ್ಳರನ್ನ ಚೇಸ್ ಮಾಡುವಾಗ ನಮ್ಮೇಲೆಲ್ಲ ಫೈರಿಂಗ್ ಮಾಡಿದ್ರು, ನಮ್ಮೆಲ್ಲ ವಾಹನಗಳು ಜಖಂಗೊಂಡು. ಆದರೂ ಕೂಡ ಹಿಡಿದ ನಂತರ ಸುಮಾರು 30 ದಿವಸಗಳ ನಂತರ ಅವ್ರನ್ನ ಹಿಡಿದು ಅವ್ರನ್ನ ಬಂಧಿಸಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಿಸಿದ ಒಂದು ಅನುಭವ ಕೂಡ ನನಗೆ ಪೊಲೀಸ್ ಇಲಾಖೆಯಲ್ಲಿ ಸಿಕ್ತು. ನಂತರ ಒಂದು ದಕ್ಷಿಣ ಕನ್ನಡದ ಬ್ಯಾಂಕ್ನಲ್ಲಿ ಆಗಿನ ಕಾಲಕ್ಕೆ ಸುಮಾರಲ್ಲ ಪಕ್ಕ 50 kg ಚಿನ್ನ ಮತ್ತು 5 ಲಕ್ಷ ರೂಪಾಯಿನ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಅದನ್ನು ಕೂಡ ನನ್ನೆಲ್ಲ ಸಿಬ್ಬಂದಿ ಮಿತ್ರರು ಅಧಿಕಾರಿಗಳ ಸಹಾಯದಿಂದ 4 ದಿವಸದಲ್ಲಿ ಇದನ್ನ ವಶಪಡಿಸಿಕೊಂಡು ಅವರೂ ಕೂಡ ಶಿಕ್ಷೆಯಾದಂತ ಒಂದು ಪ್ರಕರಣ ಕೂಡ ನನ್ನ ಜೀವನದಲ್ಲಿ ದಾಖಲಾಗಿದೆ. ಇದೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ, ಪ್ರತಿಯೊಬ್ಬರ ಒಂದು ಪೊಲೀಸ್ ಜೀವನದಲ್ಲಿ ಈ ಕಡೆ ಘಟನೆಗಳಾಗಿರುತ್ತೆ. ಇದು ನಿಮ್ಗೆ ಮುಂದೆ ದಿನಗಳಲ್ಲಿ ಅದೊಂದು ಮೆಲುಕು ಹಾಕ್ಲಿಕ್ಕೆ ಮತ್ತು ಸರ್ವಿಸ್ ಇಲ್ಲದ್ರೆ ಮತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಿಮ್ಗೆ ಒಂದು ಪ್ರೋತ್ಸಾಹದಾಯಕವಾಗಿರುತ್ತೆ. ಈ ನನ್ನ ಘಟನೆಗಳನ್ನ ಇದನ್ನ ಹೇಳ್ಕೊಳ್ತಾ ಇರೋದು ಹೆಚ್ಚುಗಾರಿಕೆಗಲ್ಲ, ನಿಮಗೊಂದು ಅದರಿಂದ ಒಂದು ಸ್ವಲ್ಪ ಸ್ಫೂರ್ತಿ ಸಿಗ್ಲಿ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಆಗಲಿ ಅಂತ ನನ್ನ ಮನಸ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ನಿಮ್ಮ ಬಗ್ಗೆ ಮಾತಾಡಿದ್ರಿ, ಎಲ್ಲರೂ ಒಳ್ಳೆ ಮಾತುಗಳನ್ನೇ ನನ್ನ ಬಗ್ಗೆ ಹೇಳಿದಿರಿ. ನನ್ನ ಒಂದು ಸ್ವಭಾವದ ಬಗ್ಗೆ, ನನ್ನ ಒಂದು ಕೆಲಸದ ಬಗ್ಗೆ, ನನ್ನ ಒಂದು ದುಡಿಮೆಯ ಬಗ್ಗೆ, ಇಷ್ಟೆಲ್ಲ ಹೊಗಳಿಕೆಗೆ ನಾನು ಎಷ್ಟು ಅರ್ಹನೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲರ ಮಾತುಗಳನ್ನ ನಾನು ಬಹಳ ವಿನಮ್ರವಾಗಿ ನಾನು ಸ್ವೀಕರಿಸಿದ್ದೇನೆ. ನಾನು ಮತ್ತು ನನ್ನ ಕುಟುಂಬ ಅದಕ್ಕೆ ತುಂಬಾ ಆಭಾರಿಯಾಗಿದ್ದೇವೆ. ನನ್ನ ಬ್ರದರ್ ಇಲ್ಲ ಅವರು ಕೂಡ ಮಾತಾಡ್ತಾ ಹೇಳಿದರು, ನನ್ನ ಒಂದು ಇದರಿಂದ ಕುಟುಂಬಕ್ಕೆ ಒಂದು ಮತ್ತು ಎಲ್ಲರಿಗೂ ಒಂದು ಗೌರವ ಬಂದಿದೆ ಅಂತ. ಅದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಹೆಚ್ಚಿನದು ಏನು ಹೇಳಬೇಕು ಅಂತ ನನಗೂ ತೋರಿಸ್ತಾ ಇಲ್ಲ, ಏಕೆಂದ್ರೆ ಸಾಮಾನ್ಯವಾಗಿ ನನ್ನ ವೇದಿಕೆ ಮೇಲೆ ನನ್ನೆಲ್ಲ ಸ್ನೇಹಿತರಿಗೆ ಗೊತ್ತು. ಎಲ್ಲರೂ ಸ್ನೇಹಕೂಟಗಳಿಗೆ ಸೇರಿದಾಗ ತುಂಬಾ ಮಾತಾಡ್ತಾ ಇರ್ತೀವಿ. ನಾನು ಮೊನ್ನೆ ಕೂಡ ಒಂದು ಫಂಕ್ಷನ್ಲಿ ರಾತ್ರಿ 3 ಗಂಟೆ ತನಕ ಎಲ್ಲ ನೆನಪುಗಳನ್ನ ನೆನಪು ಹಾಕ್ತಾ ಇದ್ವಿ. ಆದರೆ ಎಲ್ಲ ನೋಡಿ ಎಲ್ಲ ಮಾಡಿ ನನಗೆ ಒಂದು ಸ್ವಲ್ಪ ಭಾವನಾತ್ಮಕವಾಗಿ ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡಿದ್ರೆ ಸುಮಾರು ಮಾತಾಡ್ಬೋದು, ಕೇಸ್ಗಳ ಬಗ್ಗೆ ಮಾತಾಡಿದ್ರೆ ಸುಮಾರು ಮಾತಾಡ್ಬೋದು. ಆದರೆ ಇದು ಒಂದು ರಿಟೈರ್ಮೆಂಟ್ ಫಂಕ್ಷನ್. ನಾನು ನನ್ನ ಸರ್ವಿಸ್ನಲ್ಲಿ ತುಂಬಾ ಮಂದಿ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲಿ ಪಾಲ್ಗೊಂಡಿದ್ದೀನಿ. ಎಷ್ಟೋ ನನ್ನ ನೆಚ್ಚಿನ
ಮೇಲಧಿಕಾರಿಗಳ ರಿಟೈರ್ಮೆಂಟ್ ಅನ್ನ ಇದೇ ರೀತಿ ಹೇಗೆ ನಮ್ಮ ಜೂನಿಯರ್ ಆಫೀಸರ್ಸ್ ನೀವೆಲ್ಲ ಸೇರಿ ಮಾಡಿದ್ರೆ ಅದೇ ರೀತಿ ಮಾಡಿ ಅವರನ್ನು ಬೀಳ್ಕೊಟ್ಟಿದ್ದೀನಿ. ಅವ್ರನ್ನ ಇವತ್ತು ಇದೆಲ್ಲೂ ಪಾಲ್ಗೊಂಡಿದ್ದೀನಿ. ಅವಾಗ ಒಂಥರ ದುಗುಡ ಇರ್ತಾ ಇದ್ರು ಕೂಡ ಒಂದು ಪೂಜ್ಯ ಭಾವನೆಯಿಂದ ಕರ್ತವ್ಯದಿಂದ ಅವ್ರನ್ನ ನಾವು ಬೀಳ್ಕೊಟ್ಟಿದ್ದೀವಿ. ಇವತ್ತು ದಿವಸ ನನಗೆ ರಿಟೈರ್ಮೆಂಟ್ ಬಂದ್ಬಿಡ್ತೇನಪ್ಪ ಅಂತ ನನಗೆ ಆಗ್ತಿದೆ. 60 ವರ್ಷ ಆಗುತ್ತೆ, ಇನ್ನೂ ನೆನೆಸ್ಕೊಳಕ್ ಆಗ್ತಾ ಇಲ್ಲ. ಆದರೆ ಏನಿದೆ ವಾಸ್ತವ ಸಂಗತಿ ಅದನ್ನ ನಾವು ಒಪ್ಕೊಳ್ಳೇಬೇಕು. ರಿಟೈರ್ಮೆಂಟ್ ಸರ್ಕಾರಿ ಸೇವೆಗೆ ನಿರ್ಧರಿತವಲ್ಲ, ಸೇರೋದು. ಸೇರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೇರಿದ ಮೇಲೆ ಯಾವತ್ತು ರಿಟೈರ್ ಆಗ್ತಿರೋದು ನಿರ್ಧರಿತ. 60 ವರ್ಷಕ್ಕೆ ಅವ್ರು ಯಾರೇ ಆಗಲಿ ಅವರು ನಿರ್ಧಾರ, ಅವರು ನಿವೃತ್ತಿ ಆಗಲೇಬೇಕು. ಅದರಲ್ಲಿ ಯಾವುದೇ ಬೇರೆ ದಾರಿ ಇಲ್ಲ. ಅದೇ ರೀತಿ ನಾನು ನಾಳೆ ದಿವಸ ಸಾಯಂಕಾಲ ನನ್ನ ಪ್ರಭಾವವನ್ನು ವಹಿಸ್ಕೊಳ್ಳೋ ಇದೆ. ನಾಳೆ ಬಸವ ಜಯಂತಿ ದಿವಸ, ಹಾಗಾಗಿ ನಾನು ಇವತ್ತಿನ ದಿವಸನೇ ಒಂದು ಸಮಾರಂಭ ಪರೇಡ್ ಎಲ್ಲ ಮಾಡೋಣ ಅಂತ ತೀರ್ಮಾನ ಮಾಡಿದರೆ ಈ ಒಂದು ಇದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಮನಸ್ಸು ಅನಿಸ್ತಾರೆ, ಆದರೆ ತುಂಬಾ ತೀರಾ ಭಾವುಕನಾಗಿ ಮಾತಾಡೋಕ್ಕಿಂತ ನಿಮ್ಮೆಲ್ಲರಿಗೆ ನಾನು ಈ ಒಂದು ಸಮಾರಂಭವನ್ನ ಏನು ಆರ್ಗನೈಸ್ ಮಾಡಿದಿರ ಮತ್ತು ಯಾರ್ಯಾರು ನನ್ನ ಒಂದು ಈ 38 ವರ್ಷಗಳ ವೃತ್ತಿ ಜೀವನದಲ್ಲಿ ಮತ್ತು ಸರ್ಕಾರಿ ಸೇವೆಗೆ ಯಾರು ದಾರಿ ತೋರಿಸಿದ್ರು ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಈ ಸಮಾರಂಭವನ್ನ ಬಳಸ್ಕೊಳ್ಳೋಣ ಅಂತ ನಾನು ಒಂದು ಮನಸ್ಸಲ್ಲಿ ಮೇಲೆ ಕೂತ್ಕೊಂಡು ನಾನು ವಿಚಾರ ಮಾಡ್ತಾ ಇದ್ದೆ. ಯಾಕೆಂದ್ರೆ ನಾನು ಯಾವುದು ಈ ಸಭೆಗೆ ಬೇಕು ಅಂತ ನಾನು ಯಾವುದು ಪ್ರಿಪೇರ್ ಆಗಿ ಬರಲಿಲ್ಲ. ಪ್ರಿಪೇರ್ ಆಗಿ ಬಂದ್ಬಿಟ್ರೆ ತೀರಾ ಅಸ್ವಾಭಾವಿಕವಾಗಿ ಕಾಣಿಸುತ್ತೆ. ನನ್ಗೆ ಏನ್ ಮನಸ್ಸಿಗೆ ಬರುತ್ತೆ ಅದನ್ನ ತಪ್ಪೋಸರಿನ ಎದುರಿಗೆ ಮಾತಾಡೋಣ, ಅಧಿಕಾರಿಯಾಗಿ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಹಾಗಾಗಿ ನನ್ನ ಮನಸ್ಸಿಗೆ ಏನ್ ಬರ್ತದೆ ನಾನು ಹೇಳ್ತಾ ಇದ್ದೆ, ಅದು ಮೇಲೆ ಕೈ ಆಗ್ತಾ ಇದೆ. ನನ್ನ ಸ್ವಾಭಾವಿಕ ಭಾಷಣ ಇದ್ದಂಗಿಲ್ಲ. ಎಲ್ಲರೂ ನನ್ನ ಸ್ನೇಹಿತ ಹೇಳಿದ್ದು ಕರೆಕ್ಟ್. ಅಧಿಕಾರ ಇದ್ದಾಗ ಒಂಥರ, ಅಧಿಕಾರ ಇದ್ದಾಗ ಒಂಥರ ಅಂತ. ಆದ್ರೆ ನಾನು ನನ್ನ ಅಧಿಕಾರಿ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಮೇಲಧಿಕಾರಿಗಳ ಜೊತೆ ಬಿಡಿ, ನನ್ನ ಸಹೋದ್ಯೋಗಿಗಳ ಜೊತೆ ಮತ್ತು ನನ್ನ ಸಬಾರ್ಡಿನೇಟ್ ಜೊತೆ ನಾನು ಅಧಿಕಾರಿ ಅನ್ನೋದಕ್ಕಿಂತ ಜಾಸ್ತಿ ನಾನು ಸ್ನೇಹಿತನಾಗಿ ಬಿಹೇವ್ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಇದೆಲ್ಲ ನೀವೇನು ನನಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ, ಮುಂದೆನೂ ಕೂಡ ನೀವು ಅದನ್ನ ತೋರಿಸ್ತೀರಾ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಯಾಕೆಂದ್ರೆ ಯಾರ ಜೊತೆ ಮಾತಾಡ್ಬೇಕು, ನಾನು ಬೆಳಿಗ್ಗೆ ಎಲ್ಲರೂ ನಿಮ್ಗೆಲ್ಲ ಪೊಲೀಸ್ ಇದ್ದವರಿಗೆ ಎಲ್ಲ ಗೊತ್ತೇ ಇರುತ್ತೆ, ಬೇರೆಯವರ ಗಮನಕ್ಕೆ ಹೇಳ್ತಾರೆ. ಪ್ರತಿ ದಿವಸ ಬೆಳಗ್ಗೆ ಮುಂಜಾನೆ ನಮ್ದು ಪ್ರಾರಂಭ ಆಗೋದೇ ತಕ್ಷಣ ಕಂಟ್ರೋಲ್ ರೂಮ್ ಇಂದ ಫೋನ್ ಬರುತ್ತೆ. ಕಂಟ್ರೋಲ್ ರೂಮ್ ಇಂದ ಫೋನ್ ಮಾಡಿ ನಮಗೆ ಬಹಳ ಸುಂದರವಾಗಿ ಬೆಳಬೆಳಗ್ಗೆನೆ ಹೇಳ್ತಾರೆ, ನಮಸ್ಕಾರ ಸರ್, ಕಂಟ್ರೋಲ್ ರೂಮ್ ಇಂದ ಮಾತಾಡ್ತೀವಿ ಸರ್, ಎಲ್ಲ ಚೆನ್ನಾಗಿದೆ ಸರ್. ಆಮೇಲೆ ಬಳ್ಳಾರಿಯಲ್ಲಿ ಒಂದೆರಡು ಮರ್ಡರ್ ಆಗಿದೆ ಸರ್, ಆಮೇಲೆ ರಾಯಚೂರಲ್ಲಿ ಒಂದು ರೇಪ್ ಆಗಿದೆ ಸರ್, ಆಮೇಲೆ ವಿಜಯನಗರದ ಒಂದು ಅಟ್ಯಾಕ್ ಆಗಿದೆ ಸರ್, ಆಮೇಲೆ ಕೊಪ್ಪಳದಲ್ಲಿ ಕಿಡ್ನಾಪ್ ಆಗಿದೆ ಸರ್. ಮತ್ತೇನು ಸುಂದರವಾಗಿರುತ್ತೆ ದಿನ ನಿಮಗೆ ಹೇಳಿ, ನಮ್ಮ ದಿನ ಶುರುವಾಗಿದೆ ಅತ್ಯಂತ ಸುಂದರವಾಗಿ. ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಅದೇ ಒಂದು ಜೀವನ. ನಂತರ ಎಲ್ಲ ಸ್ವಲ್ಪ ರೆಡಿಯಾಗಿ ಕೂತ ತಕ್ಷಣ ನನಗೆ IG ಲೆವೆಲ್ಗೆ SP-ಗಳೆಲ್ಲ ಫೋನ್ ಮಾಡ್ತಾರೆ. ಅವರು ಅದೇ ರೀತಿ ಪ್ರಾರಂಭ ಮಾಡ್ತಾರೆ, ಎಲ್ಲ ಪೀಸ್ಫುಲ್ ಆಗಿದೆ ಸರ್ ಅಂತ. ಒಂದೇ ಒಂದು ರೇಪ್ ಆಗ್ಬಿಟ್ಟಿದೆ ಸರ್, ಹೌದಾ? ಆಮೇಲೆ ಇನ್ನೊಂದು ಚೈನೀಸ್ ಮ್ಯಾಚಿಂಗ್ ಆಗ್ಬಿಟ್ಟಿದೆ ಸರ್. ಹೀಗೆ ಅವರು ಹೇಳ್ತಾ ಇರ್ತಾರೆ. ಎಲ್ಲ ಜೀವನ ನಮ್ದು ಅದೇ ರೀತಿ. ಪೊಲೀಸಲ್ಲಿ ನೆಗೆಟಿವ್ ಇದೆ ಜಾಸ್ತಿ. ಹಾಗಾಗಿ ಬಹುಶಃ ಹೋಗ್ತಾ ನಾವು ಸರ್ವಿಸ್ ಅಲ್ಲಿ ನೆಗೆಟಿವ್ ಸಿರಿಗಳು ಅಂತೀವಲ್ಲ ಕನ್ನಡದಲ್ಲಿ, ನಾವು ನೆಗೆಟಿವಿಟಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಆದ್ರೆ ನಾನು ಬಹಳ ಕಾಶಿಯಸ್ ಆಗಿ ಇದಾಗಿ ಹಿಂದಿನ ನಾನು ಬೇರೆ ಬೇರೆ ಇಲಾಖೆಯಲ್ಲಿ ಇದ್ದ ಅನುಭವದಿಂದ ಆ ಒಂದು ನಾನು ನೆಗೆಟಿವಿಟಿಗೆ ಹೋಗಬಾರ್ದು ನಾನು ಅಂತಾಗಿ ನಾನು ಏನಾದರೂ ನಮ್ಮ ಪಂಪಾಪತಿಯವರು ಹೇಳಿದ್ರು ಅವರೊಂದು, ಅಥವಾ ಏನೇ ಆಗಲಿ, ಏನೇ ಒಂದು ಮೇಲಿನ ಒತ್ತಡಗಳಿಗೆ ಬಂದ್ರೆ ಅದು ನನ್ನ ಹಂತಕ್ಕೆ ನಿಲ್ಬೇಕು. ಅದನ್ನು ನಾನು ಕೆಳಗಿನ ಅಧಿಕಾರಿಗೆ ಪಾಸ್ ಮಾಡಬಾರ್ದು. ಅವರಿಗೆ ಧೈರ್ಯ ತುಂಬಬೇಕು, ಅವರು ಕೆಲಸ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಯಾರ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ಏನು ಹೇಳ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಏನೇ ಆದ್ರೂ ಕೂಡ ಇಲ್ಲ, ಆಯ್ತು, ಆಗಿದೆ, ಮುಂದಿನ ಕೆಲಸ ನಾವು ಚೆನ್ನಾಗಿ ಮಾಡೋಣ ಅಂತ ಅವರಿಗೆ ಧೈರ್ಯ ತುಂಬಿಸಿ ನಾನು ಪುಷ್ ಮಾಡ್ತಾ ಇದ್ದೆ. ಅದು ಒಳ್ಳೇದಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವೆಲ್ಲ ಅದನ್ನ ಒಪ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತು ಸಾಧ್ಯವಾದ್ರೆ ನೀವು ಕೂಡ ಇನ್ನು ಹೆಚ್ಚಿನ ಮೇಲ್ಮೇಲೆ ಹಂತಕ್ಕೆ ಹೋಗ್ತೀರಾ. ಯಾಕಂದ್ರೆ ವೇದಿಕೆಯಲ್ಲಿರುವ ಬಹುತೇಕರಿಗೆ ಇನ್ನೂ 20-25 ವರ್ಷಗಳ ಕಾಲ ಸೇವೆಯ ಅವಕಾಶ ಇದೆ. ಆ ಸಮಯದಲ್ಲಿ ಅದನ್ನೇ ಉಪಯೋಗಿಸ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಮತ್ತು ಇನ್ನು ಹೆಚ್ಚಿನ ಹೇಳಲಿಕ್ಕೆ ಆಗಲೇ ಸಮಯ ಆಗಿದೆ. ಈ ಒಂದು ಸಂದರ್ಭಕ್ಕೆ ಒಂದು ಈ ರೀತಿ ಮಾಡಬೇಕು ಅಂತ ಎಲ್ಲ ನನ್ನ SP-ಗಳು ಇಷ್ಟಪಟ್ಟರು. ಅವರೆಲ್ಲರ ಇಷ್ಟಕ್ಕಿಂತ ನನ್ನ ಇಷ್ಟನೂ ಕೂಡ ಇದೆ ಆಗಿತ್ತು. ಏನಂದ್ರೆ ನಾನು ಬಳ್ಳಾರಿಗೆ ಬಂದ್ಮೇಲೆ 2.5 ವರ್ಷಗಳ ಹಿಂದೆ ನಾನು ಬಳ್ಳಾರಿಗೆ ಬಂದೆ. ಒಂದು ಬಳ್ಳಾರಿಗೆ ಹಾಕ್ತಾರೆ ಅಂತ ಒಂದು ಇರಲಿಲ್ಲ, ಬಟ್
ಯಾವ್ದಾದ್ರು ಕೋಚಿಂಗ್ ಸಿಗುತ್ತೆ ಅಂತಿದ್ದಾಗ ಸಡನ್ ಆಗಿ ಬಳ್ಳಾರಿ ಪೋಸ್ಟಿಂಗ್ ಆದ್ಮೇಲೆ ಎಲ್ಲರಿಗೂ ಸ್ವಲ್ಪ ಎಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಕಡೆಗೆ ಬಳ್ಳಾರಿ ಅಂದ್ರೆ ಏನೋ ಭಯ, ಇಲ್ಲಿ ಬಿಸಿಲು, ಇಲ್ಲಿ ಇದು ಹಾಗೆ ಹೀಗೆ ಅಂತ. ನನಗೆ ಇನಿಷಿಯಲಿ ಅದೇ ಇತ್ತು ಅಂತ ಅನ್ಸುತ್ತೆ. ಆದ್ರೆ ನಾನು ಆಯ್ತು ಫೀಲ್ಡ್ ಕೋಚಿಂಗ್ ಸಿಕ್ಕಿದೆಯಲ್ಲ ಅಂತ ಬೆಂಗಳೂರಿಂದ ಹೊರಟು ನಾನು ಬಳ್ಳಾರಿಗೆ ಬಂದೆ. ನವೆಂಬರ್ 17, 2022 ಅದೇ ಫಸ್ಟ್ ಟೈಮ್ ನಾನು. ಅದಕ್ಕಿಂತ 3 ತಿಂಗಳ ಮುಂಚೆ ಬೇರೆ ಒಂದು ಅಫಿಷಿಯಲ್ ಡ್ಯೂಟಿ ಮೇಲೆ ಬಳ್ಳಾರಿಗೆ ಬಂದೋಗಿದ್ದೆ. ಅವಾಗಲೂ ಕೂಡ ಬಹಳಷ್ಟು ಇತ್ತು ಮೇನಲ್ಲಿ. ಅವಾಗ ಬಂದಾಗ ನಾನು ನವೆಂಬರ್ ಹಿತಕರವಾಗಿತ್ತು. ಬಂದ ಮೇಲೆ ಬಳ್ಳಾರಿ ಇಷ್ಟಪಡೋಕ್ಕೆ ನಾನು ಪ್ರಾರಂಭ ಪಟ್ಟೆ. ನಂತರ ಒಂದು 9 ತಿಂಗಳಾದ್ಮೇಲೆ ಸಡನ್ ಆಗಿ ನನಗೆ ಬೆಳಗಾಂ ರೇಂಜಿ ಕೂಡ ಬದಲಾವಣೆ ಆಯಿತು. ಬೆಳಗಾಂ ರೇಂಜಿ ಬದಲಾವಣೆ ಆದಾಗ ನಾನು ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಮೇಲಾಧಿಕಾರಿಗಳನ್ನ, ನಾನು ಬೆಳಗಾಂ ನನಗೆ ಬೇಡ, ಬಳ್ಳಾರಿಯಲ್ಲೇ ಮುಂದುವರಿತೀನಿ ಅಂತ. ಅದು ಅವರು ಕೂಡ ತುಂಬಾ ಒಪ್ಕೊಂಡು ನನಗೆ ನನ್ನ ರಿಕ್ವೆಸ್ಟ್ ಕನ್ಸಿಡರ್ ಮಾಡಿದ್ರು ಮತ್ತು ನಾನು ಬಳ್ಳಾರಿಯಲ್ಲಿ ಮುಂದುವರಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಬಳ್ಳಾರಿಯಲ್ಲಿ ಮುಂದುವರೆದ ಮೇಲೆ ಲಾಸ್ಟ್ 1 ವರ್ಷದಲ್ಲಿ ಒಂದು ಆಸೆ ಬರೋಕ್ಕೆ ಶುರುವಾಯಿತು. ಹಿಂಗೆ ಬಳ್ಳಾರಿಯಲ್ಲೇ ನಾನು ರಿಟೈರ್ ಆದರೆ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಮೇಲೆ ಇರುತ್ತೆ ಅಂತ ನಾನು ಬಳ್ಳಾರಿಯ ಪ್ರಸಿದ್ಧದ ದೇವರದ ಕನಕದುರ್ಗಂನಲ್ಲಿ ದಿನ ಅದ್ರ ಮುಂದೆನೇ ಹೋಗೋದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ. ಇವತ್ತು ಆ ಪ್ರಾರ್ಥನೆ ನೆರವೇರಿದೆ. ಅಂದ್ರೆ ನಾಳೆ ರಿಟೈರ್ ಆಗ್ತಾ ಇದ್ದೀನಿ. ಬಳ್ಳಾರಿಯಲ್ಲಿ ನಾನೆಲ್ಲ ಸರ್ವಿಸ್ ಮಾಡಿದ ಊರುಗಳಲ್ಲಿ 2-3 ಊರು ನನಗೆ ತುಂಬಾ KGF ನನ್ನ ಸ್ನೇಹಿತರು ಬಂದಿದ್ದಾರೆ ಇಲ್ಲಿಗೆ. ನಂತರ ಧಾರವಾಡ 3 ಸ್ಥಾನಗಳಲ್ಲಿ ಬೇರೆ ಏನು ಕೆಟ್ಟದ್ದು ಅಂತಲ್ಲ, ಈ 3 ಸ್ಥಾನಗಳಲ್ಲಿ ತುಂಬಾ ಶಾಂತಿಯುತವಾಗಿ ಕೆಲಸ ಇದೆ. ಯಾರೋ ಬಂದು ಹೇಳಿದ್ರು ಬಳ್ಳಾರಿ ತುಂಬಾ ಹೀಟ್ ಅಲ್ವಾ ಅಂದ್ರು. ನೋಡ್ರಿ, ನಮ್ಮ ಪೊಲೀಸಲ್ಲಿ ಒಂದೇ ಮಾತು, ಕೆಲಸ ಕೂಲ್ ಆಗಿದ್ದು ಊರು ಎಷ್ಟು ಹೀಟ್ ಆಗಿದ್ರು ಪರವಾಗಿಲ್ಲ, ಕೆಲಸ ಹೀಟ್ ಆಗಿಬಿಟ್ಟು ಊರು ಕೂಲ್ ಆಗಿದ್ರು ಉಪಯೋಗ ಇಲ್ಲ. ಹೀಗಾಗಿ ಬಳ್ಳಾರಿ ಏನು ಹೊರಗಡೆ ಹೀಟ್ ಆದ್ರೂ ಕೆಲಸ ಮಾತ್ರ ಐಸ್ ಕೋಲ್ಡ್. ಹಂಗಾಗಿ ಇದನ್ನ ಏನು ಬೇಜಾರಾಗಿಲ್ಲ, ಬಹಳ ಚೆನ್ನಾಗಿ ಕಾರ್ಯವನ್ನು ಮಾಡಿದೆ. ಈ ಒಂದು ಕಾರ್ಯದಲ್ಲಿ, ಈ ಒಂದು ನನ್ನ ಪಯಣದ ಹಾದಿಯಲ್ಲಿ ನನ್ನ ತಂದೆ ತಾಯಿ, ನನಗೆ ಪಾಠ ಕಲಿಸ್ಕೊಟ್ಟ ಗುರುಗಳು, ದಾರಿ ತೋರಿಸಿದ ಗುರುಗಳು ಮತ್ತು ಉದ್ಯೋಗದ ದಾರಿ ತೋರಿಸಿದ ಗುರುವಾದ ನಮ್ಮ ಅಣ್ಣ, ಸದಾ ಬೆನ್ನೆಲುವಾಗಿ ನಿಂತು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ ತಂಗಿ, ನಂತರ ಬಂದಂತಹ ಭಾವ, ಅವ್ರ ಮಕ್ಕಳು, ನಂತರ ಬಾಳ ಪಯಣದಲ್ಲಿ ಜೊತೆಗೂಡಿದ ಧರ್ಮ ಪತ್ನಿ, ಅವರ ಕುಟುಂಬಸ್ಥರು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವಿಡಿಯೋದಲ್ಲಿ ಒಂದು ಮಿಸ್ ಮಾಡಿಕೊಂಡೆ, ನಮ್ಮ ಅತ್ತೆಯವ್ರನ್ನ ಒಂದು ಸೇರಿಸ್ಬೇಕಿತ್ತು. ತುಂಬಾ ವೆರಿ ಮಚ್ ಎಮೋಷನಲಿ ಅಟ್ಯಾಚ್ಡ್ ಆಗಿ ಮದರಿಂದ. ಯಾರು ನಮ್ಮ ಸ್ನೇಹಿತರು ವಾಸಂತಿ ಅವರು ಬಳ್ಳಾರಿ ಇದ್ದವರಿಗೆಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿದೆ. ನನ್ನ ಜೊತೆನೇ ಇದ್ರು. ಕಳೆದ ವರ್ಷ ಇಲ್ಲೇ ತೀರ್ಕೊಂಡ್ರು ಬಳ್ಳಾರಿ. ಅವರೊಂದು ನಾನು ಮಿಸ್ ಮಾಡ್ಕೊಳ್ತೀನಿ. ಇವರೆಲ್ಲರೂ ಕೂಡ ಒಂದು ನನ್ನ ವ್ಯಕ್ತಿತ್ವವನ್ನಾಗಲಿ, ನನ್ನ ಪಯಣವನ್ನು ಅಲ್ಲಿ ರೂಪಿಸಿದೆ. ಜೊತೆಯಲ್ಲಿ ಬಾಲ್ಯದಿಂದನೂ ಸ್ನೇಹಿತರ ಬಿಟ್ಟು ಜಗತ್ತಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಸ್ನೇಹಿತರನ್ನು ಬಿಟ್ಟು ಜಗತ್ತಿಲ್ಲ. ನಾವು ಕುಟುಂಬಸ್ಥರ ಜೊತೆಗೆ ಎಷ್ಟು ಕಾಲ ಕಳೀತೀವೋ ಅದಕ್ಕಿಂತ ಹೆಚ್ಚಿನ ಕಾಲ ನಾವು ಸ್ನೇಹಿತರ ಜೊತೆ ಕಾಲ ಕಳೆದ. ನನ್ನೆಲ್ಲ ನೆಚ್ಚಿನ ಸ್ನೇಹಿತರು ನಾನೆಲ್ಲರೂ ಕರೆದೆ. ಒಂದಿಬ್ರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ, ಉದರೆಲ್ಲ ಬಂದರು. ಕೆಲವರು ಬೇಗನೆ ಬಂದರು, ಕೆಲವರು ದಾರಿ ತಪ್ಪಿ ಚಿತ್ರದುರ್ಗಕ್ಕೆ ಹೋಗಿ ಲೇಟ್ ಆಗಿ ಬಂದರು. ಅದು ಸ್ವಲ್ಪ ವಿಡಿಯೋನ ಮಿಸ್ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ. ಎಲ್ಲರೂ ಬಂದರು, ಮಲ್ಲಿಕಾರ್ಜುನ್ ಬಂದರು, ಶಂಕರೇಗೌಡರು ಬಂದರು, ಇನ್ನು ಸುಮಾರು ಕೃಷ್ಣಮೂರ್ತಿ ಅವರು ಬಂದರು, ಹನುಮಂತರಾಜು ಬಂದರು, ರಮೇಶ್, ನನಗೆ ಯಾವಾಗಿಂದ ನ್ಯಾಷನಲ್ ತಂತ್ರ ಪರಿಚಯ, ಬಾಲ ವೆಂಕಟೇಶ್ವರು KGF ಇಂದ ಬಂದರು. ದೂರದಿಂದ ಇನ್ಯಾರು ಕಾಣಿಸ್ತಲ್ಲ. ಇಲ್ಲಿ ಬಳ್ಳಾರಿಯಲ್ಲಿ ನನ್ನ ಶಿಷ್ಯ ಆಗಿರೋ ಒಬ್ರು ಅವರು ವಿನಾಯಕ್ ಅವರು ಬಂದರು. ನನ್ನೆಲ್ಲ ನೆಚ್ಚಿನ ಅಧಿಕಾರಿ ಮಿತ್ರರು ಬೇರೆ ಬೇರೆ ಕಡೆಯಿಂದ, ರಾಯಚೂರಿಂದ, ಕೊಪ್ಪಳದಿಂದ, ವಿಜಯನಗರದಿಂದ ಎಲ್ಲ ಬಂದಿದ್ದಾರೆ. ಸಾಯಂಕಾಲ ಇನ್ನೂ ಸ್ವಲ್ಪ ಬರ್ತಾರಲ್ಲ, ಸಾಯಂಕಾಲ ಬೇರೆ ಬರ್ತಾರೆ, ಎಲ್ಲ ಬರ್ತಾರೆ. ಇದನ್ನೆಲ್ಲ ಉದ್ದೇಶಿಸಿ ಒಂದು ಮಾತನಾಡಿ ನನ್ನ ಮನಸ್ಸಿನ ಭಾವನೆಗಳನ್ನು ಕೂಡ ಹಂಚಿಕೊಂಡು ನನ್ನೆಲ್ಲ ಈ ಒಂದು ಸುದೀರ್ಘ ಪಯಣ, ಸರ್ಕಾರಿ ಪಯಣ ಮತ್ತು ಅದರಲ್ಲಿ 38 ವರ್ಷಗಳ ಸೇವೆಯಲ್ಲಿ ಯಾರು ನನಗೆ ಸಹಾಯ ಮಾಡಿದ್ರು, ಯಾರು ನನ್ನ ಕೈ ಹಿಡಿದು ನಡೆಸಿದ್ರು ಮತ್ತು ಯಾರು ಮುಂದಕ್ಕೆ ಕರೆದುಕೊಂಡು ಬಂದರು, ಅವನ್ನೆಲ್ಲರೂ ನೆನೆಸ್ಕೊಂಡು ನನ್ನ ಪರವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ಅವರೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಅತ್ಯಂತ ಜಾಸ್ತಿ ನಾನು ಸ್ವಲ್ಪ ಇಂಟ್ರೋವರ್ಟ್ ಅಂತಾನೆ ಹೇಳ್ಬೋದು. ನಾನು ಯಾಕಿಂತ ನಮ್ಮ ಮಿಸ್ಸಸ್ ಹಂಗೆ ಹೇಳ್ತಾ ಇರ್ತಾರೆ ಇಂಟ್ರೋವರ್ಟ್ ಅಂತ. ಅಂದ್ರೆ ನಾನೇ ಜಾಸ್ತಿ ಹೊರಗಡೆ ಬಿಚ್ಕೊಳಲ್ಲ. ನಾನು ಜಾಸ್ತಿ ನನ್ನ ಹವ್ಯಾಸ ಅಂದ್ರೆ ಆಫೀಸ್ ವರ್ಕ್ ಆಯ್ತು ಅಂದ್ರೆ ಮನೇಲಿರೋದು, ಪುಸ್ತಕ ಓದೋದು, ನ್ಯೂಸ್ ಪೇಪರ್ ಓದೋದು, ಇದೇ ಜಾಸ್ತಿ. ಯಾರೋ ಹೇಳಿದ್ರಲ್ಲ, ಯೂಟ್ಯೂಬ್ ನೋಡೋದ ಏಕೈಕ ವ್ಯಕ್ತಿ ನಾನೇ ಅಂತ. ಯೂಟ್ಯೂಬು, ಇನ್ಸ್ಟಾಗ್ರಾಮು ಅವೆಲ್ಲ ಯಾರು ಹೇಳಿರಂತ ಏಕೈಕ ವ್ಯಕ್ತಿ ನಾನೇ.
ನನಗೆ ಆಫೀಸ್ ಬಿಟ್ರೆ ಮನೆಯಲ್ಲಿ ಓದು ಪುಸ್ತಕ ಸ್ವಲ್ಪ ಜಾಸ್ತಿ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು. ನ್ಯೂಸ್ ಅನ್ನ ನೋಡೋದು ಕೇಳೋದಲ್ಲ, ಟಿವಿನಲ್ಲಿ ನೀವೆಲ್ಲ ಒಬ್ಸರ್ವ್ ಮಾಡಿರ್ತೀರ. ನನ್ನ ಚೇಂಬರ್ ಯಾವಾಗಲೂ ನ್ಯೂಸ್ ಟಿವಿನಲ್ಲಿ ನಡೀತಾ ಇರುತ್ತೆ, ಸೌಂಡ್ ಇರಲ್ಲ ಅಷ್ಟೇ, ಅದ್ರ ಪಡೆಗೆ ನೋಡ್ತಾ ಇರುತ್ತೆ. ಅವಾಗ ಕೆಲಸ ಮಾಡ್ತಾ ತಲೆ ನೋಡಿ ಏನ್ ನಡೀತಾ ಇದೆ ಸುತ್ತಮುತ್ತ ಅದನ್ನ ನೋಡ್ತಾ ಇರ್ತೀನಿ. ಅವಷ್ಟೇ ಅಭ್ಯಾಸಗಳು. ಅದನ್ನ ಇಟ್ಕೊಂಡು ಬೇರೆ ಅಭ್ಯಾಸಗಳಾಗಿಲ್ಲ. ಬಹುಶಃ ಇನ್ನು ಮುಂದೆ ನಾನು 1ನೇ ತಾರೀಕಿಂದ ಕಾರ್ಮಿಕರ ದಿನಾಚರಣೆ, ನಾನು ಅವತ್ತು ಲಿಬರೇಟೆಡ್ ಲೇಬರ್, ಇಲ್ಲಿ ತನಕ ನಾವು ಬಾಂಡೆಡ್ ಲೇಬರ್, ಲಿಬರೇಟೆಡ್ ಲೇಬರ್, ಅವತ್ತಿಂದ ಬೇರೆ ಬೇರೆ ಹವ್ಯಾಸಗಳನ್ನ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನನ್ನೆಲ್ಲ ಮೇಲಾಧಿಕಾರಿಗಳಿಗೆ, ನಾನು ಯಾವ ಕೆಲಸಕ್ಕೆ ಮೊದಲನೇ ದಿವಸ ಕಾಲಿಟ್ನೋ ಪಿಡಬ್ಲ್ಯೂಡಿಯಿಂದ, ನಂತರ ವಿವಿಧ ಇಲಾಖೆಗಳಿಂದ ಮತ್ತು ಪೊಲೀಸ್ ಇಲಾಖೆಗಳಿಗೆ ಎಲ್ಲ ನನ್ನ ನೆಚ್ಚಿನ ಮೇಲಾಧಿಕಾರಿಗಳು ನನಗೆ ಬೆಳ್ತಟ್ಟಿ ನನಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಕಳಿಸಿದರೆ, ತಪ್ಪು ಮಾಡಿದಾಗ ಎಚ್ಚರಿಸಿದ್ದಾರೆ ಅವರು, ಅದು ಇದೆ ಅಂತ ಎಲ್ಲ ಮೇಲಧಿಕಾರಿಗಳಿಗೆ. ಮತ್ತು ನಾನು ಒಂದು 38 ವರ್ಷಗಳ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಗೌರವಾನ್ವಿತ ಸರ್ಕಾರಕ್ಕೆ, ಅದನ್ನು ನಾವು ಯಾವುದೇ ಕಾರಣಕ್ಕೆ ಮರಿಬಾರದು. ನಮಗೊಂದು ಸ್ಥಾನ ಮಾನ ಎಲ್ಲ ಕೊಟ್ಟು ಒಂದು ಒಳ್ಳೆ ಸ್ಥಾನಕ್ಕೆ ಏರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗೌರವಾನ್ವಿತ ಸರ್ಕಾರಕ್ಕೆ, ಎಲ್ಲ ಮೇಲಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಂದನೆ ಸಲ್ಲಿಸಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ, ಇಷ್ಟು ತನಕ ಆದರೂ ಕೂಡ ನನ್ನ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಆದಷ್ಟು ನಿಮಗೆ ಧನ್ಯವಾದಗಳು ಹೇಳಲಿಕ್ಕೆ ನಾನು ಈ ಒಂದು ಸಭೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.